ಬಜೆಟ್ನಲ್ಲಿ 3 ಮುಖ್ಯ ಸ್ತಂಭಗಳಿಗೆ ಅಲ್ಲಿ ಫೋಕಸ್ ಮಾಡಿದ್ದಾರೆ ಅಂದ್ರೂ ಕೂಡ ತಪ್ಪಾಗಲ್ಲ. ಅದು ಯುವಕರಿರಬಹುದು, ಮಹಿಳೆಯರಿರಬಹುದು, ರೈತಾಪಿ ವರ್ಗ. ಸೊ ಇವರನ್ನ ಫೋಕಸ್ ಮಾಡ್ಕೊಳ್ಳೋ ಮೂಲಕವಾಗಿ ಅವರಿಗೆ ಜಾಕ್ಪಾಟ್ ಅನ್ನ ಕರುಣಿಸಲಾಗಿದೆ. ಬೆಳ್ಳಿ ಬಂಗಾರ ಪ್ರಿಯರು ಆಗ್ಲೇ ಹೇಳ್ದಾಗೆ ಅವ್ರಿಗೂ ಕೂಡ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಆದಾಯ ತೆರಿಗೆ ಸ್ಲ್ಯಾಬ್ ನಲ್ಲೂ ಕೂಡ ಪ್ರಮುಖ ಬದಲಾವಣೆಗಳನ್ನ ಮಾಡಿಕೊಳ್ಳಲಾಗಿದೆ. ಈ ಮೂಲಕವಾಗಿ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ ಹಾಗೆ ಆರಂಭದಲ್ಲಿ 3 ವಲಯಕ್ಕೂ ಕೂಡ ಹೆಚ್ಚಿನ ಆದ್ಯತೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ರೈತರು, ಯುವಕರು ಮತ್ತು ಮಹಿಳೆಯರಿಗೆ. ಹಾಗಿದ್ರೆ ಯುವ ಜನತೆಗೆ, ಮಹಿಳೆಯರಿಗೆ, ರೈತರಿಗೆ ಬಜೆಟ್ನಲ್ಲಿ ಎಷ್ಟೆಷ್ಟು ಮೀಸಲಿಟ್ಟರು, ಅದಕ್ಕೆ ಸಿಕ್ಕಂತಹ ಒಂದು ಮೊತ್ತ ಎಷ್ಟು ಇತ್ಯಾದಿ ಎಲ್ಲವನ್ನು ಕೂಡ ವಿವರವಾಗಿ ನೋಡೋದಾದ್ರೆ 3 ಲಕ್ಷ ಕೋಟಿ ಮಹಿಳೆಯರ ಸಬಲೀಕರಣಕ್ಕೆ ಅನುದಾನವನ್ನ ಮೀಸಲಿಟ್ಟಿದ್ದಾರೆ. ಅದು ಹಲವು ಯೋಜನೆಗಳ ಮೂಲಕವಾಗಿ ಮುಂದಿನ ದಿನಗಳಲ್ಲಿ ಅದು ಜಾರಿಗೆ ಬರುತ್ತೆ. ಮಹಿಳೆಯರಿಗೆ ಆಸ್ತಿ ಖರೀದಿಗೆ ವಿಶೇಷ ಯೋಜನೆಯೊಂದನ್ನ ರೂಪಿಸಲಾಗಿದೆ. ಅವರು ಆಸ್ತಿ ಖರೀದಿ ಮಾಡೋದಕ್ಕೆ ಮಹಿಳೆಯರಿಗೆ ಇದು ಸ್ಪೆಷಲಿ. ಇನ್ನು 1 ಕೋಟಿ ಯುವಕರಿಗೆ ಉದ್ಯೋಗಾವಕಾಶನ ಕಲ್ಪಿಸಬೇಕು ಅಂತ ಇಂಟರ್ನ್ಶಿಪ್ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇರುವಂತದ್ದು. ಅದಕ್ಕಾಗಿ ಉದ್ಯೋಗಾಂಕ್ಷಿಗಳಿಗೆ 1 ವರ್ಷ ಮಾಸಿಕ 5,000 ವಿಶೇಷ ವೇತನವನ್ನ ಕೊಡುವಂತಹ ನಿಟ್ಟಿನಲ್ಲೂ ಕೂಡ ಈಗ ಘೋಷಣೆಯನ್ನ ಮಾಡಿದ್ದಾರೆ. ಹೊಸ ಉದ್ಯೋಗಿಗಳಿಗೆ ಸರ್ಕಾರದಿಂದ ಮೊದಲ 1 ತಿಂಗಳು PF ಸಿಗುತ್ತೆ. ಹೊಸದಾಗಿ ಯಾರು ಸೇರ್ಪಡೆ ಆಗ್ತಾರೆ ಅಂದ್ರೆ ವಿನಾಕಾರಣ ಅವರಿಗೆ ದುಡ್ಡು ಕೊಟ್ಟು ನಿಮ್ಗೆ ಕೆಲಸ ಸಿಕ್ಕಿಲ್ವಾ, ಹಾಗಿದ್ರೆ ದುಡ್ಡು ಇಟ್ಕೊಳ್ಳಿ ಅನ್ನೋದಕ್ಕಿಂತ ಕೆಲಸಕ್ಕೆ ಹೋಗಿ ಅಲ್ಲಿ ನಿಮಗೆ ದುಡ್ಡು ಕೊಡ್ತೀವಿ ಅನ್ನುವಂತಹ ಎನ್ಕರೇಜ್ ಮಾಡುವಂತಹ ವ್ಯವಸ್ಥೆ ಇದಾಗಿದೆ. ಉದ್ಯೋಗ ಸೃಷ್ಟಿಗೆ 1.48 ಲಕ್ಷ ಕೋಟಿ ರೂಪಾಯಿ ಮೀಸಲಿಟ್ಟಿದ್ದಾರೆ. 5 ವರ್ಷದಲ್ಲಿ 20 ಲಕ್ಷ ಯುವಕರಿಗೆ ಕೌಶಲ್ಯಾಭಿವೃದ್ಧಿ ತರಬೇತಿಯನ್ನು ಕೊಡುವಂತಹ ಗುರಿಯನ್ನು ಕೂಡ ಹೊಂದಲಾಗಿದೆ. ಕೌಶಲ್ಯಾಭಿವೃದ್ಧಿ ತರಬೇತಿ ಪಡೆದಂತಹ ಯುವಕರಿಗೆ 7.5 ಲಕ್ಷ ರೂಪಾಯಿ ಸಾಲವನ್ನ ಕೊಡೋ ಮೂಲಕವಾಗಿ ಅವರು ಉದ್ಯೋಗವನ್ನ ಸೃಜನೆ ಮಾಡ್ಕೊಳ್ಬಹುದು, ಹೊಸ ಉದ್ಯೋಗಗಳನ್ನ ಆಯ್ಕೆ ಮಾಡ್ಕೊಳ್ಬಹುದು ಅಂತ. ಉನ್ನತ ಶಿಕ್ಷಣಕ್ಕಾಗಿ 10 ಲಕ್ಷ ರೂಪಾಯಿವರೆಗೆ ಎಜುಕೇಶನ್ ಲೋನ್ ಅನ್ನ ಕಲ್ಪಿಸ್ತಾ ಇದ್ದಾರೆ. 3 ಕೋಟಿ PM ಆವಾಸ್ ಯೋಜನೆಯಡಿ ಮನೆ ನಿರ್ಮಾಣ, ಅದು ನಗರ ಮತ್ತು ಗ್ರಾಮೀಣ ಭಾಗಗಳಲ್ಲಿ ಮನೆಯನ್ನ ನಿರ್ಮಿಸಬೇಕು ಅನ್ನುವಂತಹ ಯೋಜನೆ.